ಎಲ್ಲರಿಗೂ ನಮಸ್ಕಾರ. ಇಂದಿನ ಸರಳ ವಿಜ್ಞಾನದಲ್ಲಿ ಕನ್ನಡಿಯಲ್ಲಿ ಮುಖ ಏಕೆ ಕಾಣುತ್ತದೆ ಅನ್ನೋ ವಿಚಾರವನ್ನ ತಿಳ್ಕೊಳ್ಳೋಣ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕನ್ನಡಿಯಲ್ಲಿ ನಾವು ಮುಖ ನೋಡಿದ್ರೆ ನಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದ್ರೆ ಬೇರೆ ಕಡೆ ನೋಡಿದ್ರೆ ಯಾಕೆ ಕಾಣಿಸಲ್ಲ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಪ್ರತಿಬಿಂಬ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರತಿಬಿಂಬ ಅಂದ್ರೇನು? ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ತೀವಲ್ಲ, ಆಗ ಬೆಳಕು ನಮ್ಮ ದೇಹದಿಂದ ಕನ್ನಡಿ ಮೇಲೆ ಬೀಳುತ್ತೆ. ಕನ್ನಡಿ ಪುನಃ ಬೆಳಕನ್ನ ಹಿಂತಿರುಗಿಸುತ್ತೆ. ಹಿಂತಿರುಗಿದ ಬೆಳಕಿನಿಂದ ಪ್ರತಿಬಿಂಬ ಕಾಣುತ್ತೆ. ಇಲ್ಲಿ ಕೀ ಪಾಯಿಂಟ್ ಏನಪ್ಪಾ ಅಂದ್ರೆ, ಪ್ರತಿಬಿಂಬ ಇಸ್ ಈಕ್ವಲ್ ಟು ಬೆಳಕು ಹಿಂತಿರುಗುವುದು. ಬೆಳಕು ಹಿಂತಿರುಗೋದ್ರೆ ಪ್ರತಿಬಿಂಬ ಕಾಣಿಸಲ್ಲ. ಈಗ ಗೋಡೆಗೆ ನೀವು ಹೋದಾಗ, ಗೋಡೆ ನೋಡಿದಾಗ, ಗೋಡೆ ಕಡೆ ತಿರುಗಿದಾಗ ಗೋಡೆ ಮೇಲೆ ನಿಮ್ಮ ಕಣ್ಣಿನ ದೃಷ್ಟಿ ಹೋಗ್ಬೋದು, ಆದರೆ ಗೋಡೆ ಬೆಳಕನ್ನ ಪ್ರತಿಫಲನ ಮಾಡೋದಿಲ್ಲ, ಆದುದರಿಂದ ಕಾಣಿಸಲ್ಲ. ನೀರಿನಲ್ಲಿ ಕಾಣಿಸ್ಬೋದು, ಅಥವಾ ನೀವು ಟಿವಿ ಮುಂದೆ, ಕಪ್ಪು ಟಿವಿ ಮುಂದೆ, ಅಂದ್ರೆ ಟಿವಿ ಹಾಕದೇ ಇದ್ದಾಗ ಬರೀ ಟಿವಿ ಇದ್ದಾಗ ಟಿವಿ ಮುಂದೆ ಕಾಣಿಸ್ಬೋದು. ನೀವು ಮೊಬೈಲ್ನೆಲ್ಲ ಆನ್ ಮಾಡದೆ ಹಾಗೆ ನೋಡಿದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಬೋದು ಮುಖ. ಅಲ್ಲಿ ಇದಕ್ಕೆಲ್ಲ ನಾವು ಪ್ರತಿಬಿಂಬ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಲೈಟ್ ಫ್ರಮ್ ಆಬ್ಜೆಕ್ಟ್ ಫಾಲ್ಸ್ ಆನ್ ಮಿರರ್ ಅಂಡ್ ಮಿರರ್ ರಿಫ್ಲೆಕ್ಟ್ಸ್ ಟು ಐಸ್. ನನ್ನ ಕನ್ನಡಿ ಇಲ್ಲದೆ ಮುಖ ನೋಡ್ಬಹುದಾ ನಾವು? ನೀರಿನಲ್ಲಿ ಪ್ರತಿಬಿಂಬ ನೋಡಿದ್ದೀರಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಎಡಭಾಗದಲ್ಲಿ ಒಂದು ಚಿತ್ರ ಇದೆ ನೋಡಿ. ಆ ಹುಡುಗ ಸೆಲ್ಫಿ ತಗೊಳ್ತಾ ಇದ್ದಾನೆ. ಸೆಲ್ಫಿ ತಗೊಂಡು ಕನ್ನಡಿ ಮುಂದೆ ನಿಂತ್ಕೊಂಡಿದ್ದಾನೆ. ಆದ್ರಿಂದ ಅವನ ಪ್ರತಿಬಿಂಬ ಎರಡೆರಡು ಕಾಣಿಸ್ತಾ ಇದೆ ಅಲ್ಲಿ. ಇದೊಂದು ವಿಚಿತ್ರ ಅಲ್ವಾ? ಅದು ಹೇಗ್ ಬರುತ್ತೆ ಅನ್ನೋದನ್ನ ಊಹೆ ಮಾಡಿ ನೋಡೋಣ. ಇನ್ನೊಂದು ಸಣ್ಣ ಪ್ರಶ್ನೆ, ಬೆಳಕು ಹೇಗೆ ಪ್ರಯಾಣ ಮಾಡುತ್ತೆ? ಬೆಳಕನ್ನು ನಾವ್ಯಾರು ನೋಡಲ್ಲ ಹೇಗಿರುತ್ತೆ ಅಂದ್ರೆ, ಬಟ್ ಬೆಳಕಿದೆ ಅಂತ ಗೊತ್ತಾಗುತ್ತೆ. ಬೆರಳಿನಲ್ಲಿ ಫೋಟಾನ್ಸ್ ಇರುತ್ತೆ. ಆ ಫೋಟಾನ್ಸು ರೇಖೆಗಳಂದ್ರೆ ರೇಸ್ ಆಗಿ ಬರ್ತಿರುತ್ತೆ, ನಮಗ್ ಗೊತ್ತಾಗಲ್ಲ. ಆದ್ರೆ ಒಂದು ಸಣ್ಣ ತೂತು ಮಾಡಿ, ಪಿನ್ ಹೋಲ್ ಅಂತಾರಲ್ಲ, ಹಾಗೆ ಮಾಡಿ 3 ರಟ್ಟುಗಳನ್ನ ಇಲ್ಲಿ ತೋರಿಸಿದ್ವಲ್ಲ, ಹಾಗೆ ಒಂದ್ರ ಪಕ್ಕದಲ್ಲಿ ಇಟ್ಟರೆ ನಾವು ಕಣ್ಣಿಂದ ನೋಡಿದಾಗ ಅಲ್ಲಿ ಕ್ಯಾಂಡಲ್ ಉರಿತಿರೋದು ಕಾಣಿಸುತ್ತೆ. ಇದರಿಂದ ನಮಗೆ ಬೆಳಕು ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಮಧ್ಯದಲ್ಲಿ ಬಿ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕೆ ಜರುಗಿಸ್ಬಿಟ್ರೆ ಆಗ ಕಾಣಿಸೋದಿಲ್ಲ. ಅಂದ್ರೆ ಬೆಳಕು ಯಾವಾಗಲೂ ಒಂದೇ ಸರಳ ರೇಖೆಯಲ್ಲಿ ಪ್ರಯಾಣ ಮಾಡುತ್ತೆ. ಇಲ್ಲಿ ಎಡಭಾಗದಲ್ಲಿ ಒಂದು ಕನ್ನಡಿ ಹಾಕಿದ್ದೀನಿ. ಕನ್ನಡಿ ಇದೆ. ಬೆಳಕು ಕನ್ನಡಿಗೆ ತಾಕಿದಾಗ ಏನಾಗುತ್ತೆ? ಬೆಳಕು ಕನ್ನಡಿಗೆ ತಾಕಿದಾಗ ಅದರ ದಿಕ್ಕು ಬದಲಾವಣೆ ಆಗುತ್ತೆ. ಅಂದ್ರೆ ರಿಫ್ಲೆಕ್ಟ್ ಆಗುತ್ತಲ್ಲ, ಆ ಪ್ರತಿಫಲನ ಆಗುತ್ತಲ್ಲ, ಅದರ ದಿಕ್ಕು ಬಲಗಡೆ ಆಗುತ್ತೆ. ಬರುವ ಕಿರಣ ಅಂದ್ರೆ ಇನ್ಸಿಡೆಂಟ್ ರೇ ಬೀಳುತ್ತಲ್ಲ ಕನ್ನಡಿ ಮೇಲೆ, ಅದಕ್ಕೆ ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ಕನ್ನಡದಲ್ಲಿ ಬರುವ ಕಿರಣ ಅಂತ ಹೇಳ್ಬೋದು. ಹಿಂತಿರುಗುವ ಕಿರಣ ಅಂದ್ರೆ ರಿಫ್ಲೆಕ್ಟ್ ಆಗಿರೋ ಕಿರಣ. ಇಲ್ಲಿ ಕೆಳಭಾಗದಲ್ಲಿ ಒಂದು ಚಿತ್ರ ತೋರಿಸಿದೀನಿ. ಅಲ್ಲೊಂದು ಕಾಮಿಕ್ ಫಿಗರ್ ಇದೆ. ಅಲ್ಲಿ ಬಲಗೈಲಿ ಕೈ ಮೇಲಕ್ಕೆ ಎತ್ತಿದ್ದಾರೆ ಅವರು. ಆದ್ರೆ ನಮ್ಗಲ್ಲಿ ನೋಡ್ತಿರೋದು ಎಡಗೈಯಲ್ಲಿ ಕೈ ಎತ್ತಕ್ಕೆ ಕಾಣಿಸುತ್ತೆ. ಇದು ಏನ್ ಕಾರಣ ಇದಕ್ಕೆ ಅಂದ್ರೆ ಪ್ರತಿಫಲನ. ಇನ್ನೊಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಬರುವ ಕೋನ ಈಸ್ ಈಕ್ವಲ್ ಟು ಹಿಂದಿರುಗುವ ಕೋನ. ಅಂದ್ರೆ ಇದು ಒಂದು ಈಕ್ವೇಶನ್. ಮುಂದಿನ ತರಗತಿಗಳಲ್ಲಿ ಈ ಈಕ್ವೇಶನ್ ಅನ್ನ ನೀವು ಹೇಗೆ ಸಾಲ್ವ್ ಮಾಡುವುದು ಅಂತ ಹೇಳ್ತಾರೆ. ಪ್ರತಿಬಿಂಬದ ಲಕ್ಷಣಗಳೇನು ಅಂದ್ರೆ, ಪ್ರತಿಬಿಂಬ ನೇರವಾಗಿ ಕಾಣಿಸುತ್ತೆ, ಎಡ ಬಲ ಬದಲಾದಂತೆ ಕಾಣಿಸುತ್ತೆ. ಎಡಭಾಗದಲ್ಲಿರೋದು ಬಲಭಾಗದಲ್ಲಿ ಕಾಣಿಸುತ್ತೆ. ವಸ್ತುವಿನ ಗಾತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ವಸ್ತು ಹತ್ತಿರ ಬಂದ್ರೆ ಪ್ರತಿಬಿಂಬನು ಹತ್ರ ಬರುತ್ತೆ. ನೀವು ಕನ್ನಡಿಯಲ್ಲಿ, ದೊಡ್ಡ ಕನ್ನಡಿಯಲ್ಲಿ ಡ್ರೆಸ್ ಮಾಡ್ಕೊಳ್ಬೇಕಾದ್ರೆ ನಿಂತ್ಕೊಂಡ್ರೆ ಪೂರ್ತಿ ನಿಮ್ಮ ಫಿಗರ್ ಕಾಣಿಸುತ್ತೆ.
ನೀವು ಮುಂದಕ್ಕೆ ಹೋದ್ರೆ ಸ್ವಲ್ಪ ಕನ್ನಡಿ ಮುಂದಕ್ಕೆ ಹೋದ್ರೆ ನೀವು ಕನ್ನಡಿ ಮುಂದಕ್ಕೆ ಹೋದಂಗೆ ಕಾಣಿಸುತ್ತೆ. ಆದರೆ ನೀವು ಬಲಗೈಯಲ್ಲಿ ಟೈ ಕಟ್ಕೊಳ್ತಾ ಇದ್ರೆ ಎಡಗೈಯಲ್ಲಿ ಟೈ ಕಟ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಕನ್ನಡಿ ದಿಕ್ಕನ್ನು ಅಂದ್ರೆ ಪ್ರತಿಬಿಂಬದ ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ಆದ್ರಿಂದ ಎಡ ಬಲ ಆದಂತೆ ಕಾಣಿಸುತ್ತೆ. ಕನ್ನಡಿಯಲ್ಲೇ ಯಾಕೆ ಪ್ರತಿಬಿಂಬ ಬೀಳ್ಬೇಕು? ಕನ್ನಡಿಯ ವೈಶಿಷ್ಟ್ಯತೆ ಏನು? ಯಾವ್ದಕ್ಕೋಸ್ಕರ ಹಾಗೆ ಗೋಡೆ ಮೇಲೆ ಯಾಕೆ ಕಾಣಿಸಲ್ಲ ಅಂದ್ರೆ, ಕನ್ನಡಿಯ ಮೇಲ್ಮೈ ಬಹಳ ಮೃದುವಾಗಿರುತ್ತೆ. ಕನ್ನಡಿ ನೋಡಿದ್ರಲ್ಲ ಎಷ್ಟು ಸ್ಮೂತ್ ಆಗಿರುತ್ತೆ. ಹಿಂಭಾಗದಲ್ಲಿ ಬೆಳ್ಳಿ ಅಥವಾ ಅಲ್ಯೂಮಿನಿಯಂ ಲೇಪನ ಮಾಡಿರ್ತಾರೆ, ಕೆಂಪು ಬಣ್ಣದ ಲೇಪನ ಮಾಡಿರ್ತಾರೆ ನೋಡಿ. ಈ ಲೇಪನ ಬೆಳಕನ್ನು ಚೆನ್ನಾಗಿ ಹಿಂತಿರುಗಿಸುತ್ತೆ, ರಿಫ್ಲೆಕ್ಷನ್ ಮಾಡುತ್ತೆ. ಆದ್ರಿಂದ ಪ್ರತಿಬಿಂಬ ಕಾಣಿಸುತ್ತೆ. ಈಗ ನೀವು ಕಂಪೇರ್ ಮಾಡಿದ್ರೆ ವಸ್ತು ಕನ್ನಡಿಯಲ್ಲಿ ನೋಡಿದ್ರೆ ಪ್ರತಿಬಿಂಬ ಸ್ಪಷ್ಟವಾಗಿರುತ್ತೆ. ಗೋಡೆ ಮೇಲೆ ಬೆಳಕು ಬೀಳ್ಬೋದು, ಕೆಲವು ಸಾರಿ ನಿಮ್ಮ ಬೆಳಕು ಬೀಳುತ್ತೆ, ಅದು ಸ್ಪಷ್ಟವಾಗಿ ಕಾಣಿಸಲ್ಲ. ಅದೇ ರೀತಿ ನೀವು ನಿಮ್ಮ ಮೊಬೈಲ್ ಅನ್ನ ಇಟ್ಕೊಂಡು ಕನ್ನಡಿ ಅಲ್ಲದೆ ಬರೀ ಮೊಬೈಲ್ ನ ಸ್ಕ್ರೀನ್ ನೋಡಿದ್ರೆ ಮುಖ ಕಾಣಿಸ್ಬೋದು, ಸ್ಪಷ್ಟವಾಗಿ ಕಾಣಿಸಲ್ಲ. ನೀರಿನ ಮೇಲೆ ಪ್ರತಿಬಿಂಬ ಕಾಣಿಸ್ಬೋದು, ಆದರೆ ಅಲೆ ಇದ್ರೆ ಮುಸ್ಕಾಗಿ ಕಾಣಿಸುತ್ತೆ. ಈ ಬೆಳಕಿನ ಪ್ರತಿಫಲನ ಮತ್ತು ಪ್ರತಿಬಿಂಬದ ಉಪಯೋಗ ಏನು ಅಂತ ಕೇಳಿದ್ರೆ, ಮುಖ್ಯವಾಗಿ ಹೇಳ್ಬೇಕು, ಒಂದೇ ಒಂದು ಪ್ರತಿದಿನ ಯೂಸ್ ಮಾಡೋದು ಅಂದ್ರೆ, ನಾವು ಡ್ರೆಸ್ ಮಾಡ್ಕೊಡೋದಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂತೀವಿ. ಮುಖ ತೊಳ್ಕೊಂಡು ಬಂದು ನಮ್ಮ ಮುಖವನ್ನೇ ನಾವು ನೋಡ್ಕೊಳ್ಳೋಕೆ ಕನ್ನಡಿ ಮುಂದೆ ನಿಂತ್ಕೊಳ್ತೀವಿ. ಮತ್ತೆ ನಾವು ಡ್ರೈವ್ ಮಾಡ್ತಕ್ಕಂಥ ಕಾರು, ಸ್ಕೂಟರ್ಗಳಲ್ಲಿ ರೇರ್ ವ್ಯೂ ಮಿರರ್ ಅಂತ ಇರುತ್ತೆ ನೋಡಿ, ಅಲ್ಲಿ ಹಿಂದಿನಿಂದ ಬರ್ತಕ್ಕಂಥ ವಾಹನಗಳು ಕಾಣಿಸುತ್ತೆ. ಅದೇ ನೀವು ಜ್ಞಾಪಕ ಇಟ್ಕೋಬೇಕು. ನಿಮ್ಮ ಹಿಂದೆ ಬರ್ತಿರ್ತಕ್ಕಂಥ ವಾಹನ ಎಡಬಲ ಭಾಗದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ, ಅದು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನಾವು ನೋಡುವ ಪ್ರತಿಬಿಂಬ ಬೆಳಕಿನ ಒಂದು ಅದ್ಭುತ ಪ್ರಯಾಣದ ಫಲ. ಬೆಳಕು ಪ್ರಯಾಣ ಮಾಡುತ್ತಲ್ಲ, ಅಂದ್ರೆ ಕನ್ನಡಿ ನಮ್ಮಿಂದ ಕನ್ನಡಿಗೆ, ಕನ್ನಡಿಯಿಂದ ನಮಗೆ ಪ್ರಯಾಣ ಮಾಡುತ್ತೆ ಬೆಳಕು. ಅದರ ಒಂದು ಅದ್ಭುತ ಒಂದು ಗುಣ ನಮಗೆ ಪ್ರತಿಫಲನದ ಮುಖ್ಯತೆ. ಸುಮ್ಮನೆ 3-4 ಪ್ರಶ್ನೆ ಕೇಳಿದ್ದೀನಿ. ಇದು ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ, ಇದನ್ನ ನೀವು ಟೆಸ್ಟ್ ಮಾಡೋದಕ್ಕಲ್ಲ. ಕನ್ನಡಿಯ ಮುಂದೆ ನಿಂತಾಗ ಮುಖ ಮಾತ್ರ ಈಗ ಕಾಣಿಸುತ್ತೆ, ಗೋಡೆ ಮೇಲೆ ಯಾಕೆ ಕಾಣಿಸಲ್ಲ? ಬಲಗೈ ಎತ್ತಿದ್ರೆ ಕನ್ನಡಿ ಮುಂದೆ ಎಡಗೈ ಎತ್ತಂಗೆ ಕಾಣಿಸುತ್ತಲ್ಲ, ಯಾಕೆ? ಫಾರ್ಮುಲಾದೇನು ಲೈಟ್ ಇಂದು ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ, ಅಲ್ಲೇನಿದೆ ಅಂತ. ಆಂಗಲ್ ಅಂತ ಐ ಅಂತ ಇದೆ, ಆಂಗಲ್ ಆರ್ ಅಂತ ಇದೆ, ಮತ್ತೆ ಈಕ್ವಲ್ಸ್ ಅಂತ ಇದೆ. ಅದೇನು ಎಕ್ಸ್ಪ್ಲೈನ್ ಮಾಡಿ ನೋಡೋಣ, ನೀವೇ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಇಲ್ಲೊಂದು ಚಿತ್ರ ಇದೆ, ಆ ಚಿತ್ರ ಏನನ್ನು ಹೇಳುತ್ತೆ ನಿಮ್ಗೆ, ಅದನ್ನು ನೀವೇ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಉಪಯೋಗವಾಗುತ್ತೆ. ಈ ಒಂದು ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಕಾನ್ಸೆಪ್ಟು, ಡಿಸೈನು, ವಾಯ್ಸು CG ನಾಗರಾಜ, ನಾನು ರಿಟೈರ್ಡ್ ಟೀಚರ್. ಅಕಾಡೆಮಿಕ್ ಅಸಿಸ್ಟೆನ್ಸ್ ಇದಕ್ಕೆ ChatGPT. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ, ಮತ್ತೆ CGN ನಂದೇ ಕೆಲವು ಚಿತ್ರಗಳನ್ನು ಹಾಕಿದ್ದೀನಿ. ನಿಮಗೆ ಲೈಕ್ ಆದ್ರೆ ದಯವಿಟ್ಟು ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ನೆರಳು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಸರಳವಾಗಿ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು.